ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತು ಬೆಳಿಗ್ಗಿನಿಂದ ನನ್ನ ವ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಧೃತಿ ದೇವರಿಗೆ ಹೂ ಇಟ್ಟು ದೀಪ ಇಟ್ಟು ಹೊರಟ್ಲು ಶಾಲೆಗೆ. ಇಡ್ಲಿ ಮಾಡಿದ್ದೇನೆ. ಅಲ್ಲ, ಇಡ್ಲಿ ಶ್ರೀ ಮಾಡಿದ್ದು, ಬೇಯಿಸಿದ್ದು. ಅಂದರೆ ನಾನು ಸ್ವಲ್ಪ ಏಳುವಾಗ ಲೇಟ್ ಆಗಿದೆ, ಒಂದು 7:30ಗೇನೋ ಇದ್ದಿದ್ದೇನೆ ನಾನು. ಹಾಗೆ ಚಟ್ನಿ ನಾನೇ ಮಾಡಲಿಕ್ಕೆ ಹೊರಟೆ. ಆಗ ಕರೆಂಟ್ ಹೋಯಿತು, ವಾಪಸ್ ಬಂತು. ಆಮೇಲೆ ಚಟ್ನಿ ಮಾಡಿದೆ. ಎಲ್ಲರೂ ಚಟ್ನಿ ಜೊತೆ ಮತ್ತು ನಿನ್ನೆ ಸೌತೆ ಬೋಳ್ಸಾರಿನ ಜೊತೆ ಎಲ್ಲ ಇಡ್ಲಿ ತಿಂದೆವು. ಆಮೇಲೆ ಟೀ ನಾನು ಮಾಡಿದೆ. ಶ್ರೀ ಆಗ ಹೋಗಿ ಆಗಿತ್ತು ಪೂಜೆಗೆ, ಹಾಗಾಗಿ ನಾವು ಮೂವರು ಕುಡಿದೆವು. ಆಮೇಲೆ ಅದೇನು ಅಂತ ಗೊತ್ತಿಲ್ಲ, ಸ್ವಲ್ಪ ಮಲಗುವಂತ ಆಮೇಲೆ ಹೊರಟೆ. ಧೃತಿ ಶ್ರೀ ಎಲ್ಲ ಹೋದಾದ್ಮೇಲೆ ಮಲಗಿದವಳಿಗೆ ಗೊತ್ತೇ ಇಲ್ಲ, ಮಧ್ಯಾಹ್ನ ತನಕ ಚೆನ್ನಾಗಿ ನಿದ್ದೆ ಮಾಡಿದ್ದು. ಆಮೇಲೆ ಎದ್ದು ಬಟ್ಟೆ ಎಲ್ಲ ಒಗ್ದಾಕಿದೆ. ಒಗ್ದಾದ್ಮೇಲೆ ಅದನ್ನು ಹಿಂಡಲಿಕ್ಕೆ ನೀರು ಖಾಲಿ, ಪಂಪ್ ಸ್ವಿಚ್ ಆನ್ ಮಾಡಿದರೂ ನೀರು ಬರಲಿಲ್ಲ. ಅದಕ್ಕೆ ಶ್ರೀಗೆ ಕಾಲ್ ಮಾಡಿದೆ, ಅವರು ಕಾಲ್ ತೆಗಿಲಿಲ್ಲ. ಆಮೇಲೆ ನೋಡುವಾಗ 2:30ಗೆಲ್ಲ ಶ್ರೀ ಮನೆಗೆ ಬಂದರು. ಆಮೇಲೆ ಪಂಪ್ ಸರಿ ಮಾಡಿ ಕೊಟ್ಟರು, ಮತ್ತು ನೀರು ಬಂತು. ಆಮೇಲೆ ನಾನು ಇರೋ ನೀರಲ್ಲೇ ಬಟ್ಟೆ ಹಿಂಡಿ ಡ್ರೈ ಮಾಡಿದೆ. ಇಲ್ಲದಿದ್ದರೆ ಅದು ಸ್ಟಾರ್ಟಿಂಗಲ್ಲಿ ಪಂಪ್ ಸ್ವಿಚ್ ಆನ್ ಮಾಡುವಾಗ ಬರುವ ನೀರು ಸ್ವಲ್ಪ ಮಣ್ಣು ಇರ್ತದಲ್ಲ, ಹಾಗಾಗಿ. ಮತ್ತು ಶ್ರೀ ಬಂದು ಇಡ್ಲಿ ತಿಂದರು ಸಾರಿನ ಜೊತೆ. ಕೃಷ್ಣನವ್ರ ಜೊತೆ ತಿಂದ. ನಾನೊಂದು 2 ಇಡ್ಲಿ ತಿಂದೆ ಚಟ್ನಿ ಜೊತೆ. ಶ್ರೀ ಬೆಡ್ ಮೇಲೆ ಮಲಗಿದ್ರು. ನಾನು ಬಾಟ್ಲಲ್ಲಿ ತುಂಬಿಸಿದ್ದ ಫ್ರಿಜ್ಜಿನ ಐಸ್ ನೀರು ಕುಡಿತಾ ಇದ್ದ ಕೃಷ್ಣ. ಅಲ್ಲೇ ಚೆಲ್ಲಿಬಿಟ್ಟ. ಶ್ರೀ ಮತ್ತೆ ಎದ್ದೋದ್ರು. ಫ್ರಿಜ್ಜಿನ ಐಸ್ ನೀರು ಅದು ಕುಡಿಲಿಕ್ಕೆ ಅಂತ ತರೋದು, ಅವನು ಹಾಗೆ ಚೆಲ್ಲುವುದೇ ಅಂತ ಆಯ್ತಾ. ಮತ್ತು ಕೃಷ್ಣನ ಕೈ ಮಣಿ ಎಲ್ಲ ಚಟ್ನಿ ಮಾಡಬೇಕು, ಹಾಕಿ ತೆಗೆಯೋದು ಹಾಕೋದು ಇದೇ ಕೆಲಸ. ಅದು ಸ್ವಲ್ಪ ಟೈಟ್ ಸಾಕ್ತದೆ. ಈಗ ಮೊನ್ನೆ ತಗೊಳ್ಳೋದು ಶ್ರೀ, ಅದು ನಾನು ತಗೊಂಡಿದ್ರೆ ಸ್ವಲ್ಪ ಲೂಸ್ ಇದು ತಗೊಳ್ತಾ ಇದ್ದೆ. ಮತ್ತು ಸಂಜೆ ಹೊತ್ತಿಗೆ ಒಂದು ಧೃತಿ 3:35 ಮನೆಗೆ ಬಂದಿದ್ದಾಳೆ. ಅವಳಿಗೆ ಗಾಡ್ರೇಜಿಂದ ಬಟ್ಟೆ ಎಲ್ಲ ಕೊಟ್ಟೆ, ಸ್ನಾನ ಮಾಡಲಿಕ್ಕೆಲ್ಲ ಹೊರಟಳು. ಕೃಷ್ಣನನ್ನು ಸಹ ಒಂದು ಸ್ನಾನ ಮಾಡಿಸಿ ಬಿಡು ಅಂತ ಹೇಳಿದೆ. ಕೃಷ್ಣನನ್ನು ಸ್ನಾನ ಮಾಡಿಸಿ ಕಳಿಸಿದ್ಲು. ಅವನಿಗೆ ಮತ್ತು ಪ್ಯಾಂಪರ್ ಬಟ್ಟೆ ಎಲ್ಲ ನಾನೇ ಹಾಕಿದೆ. ಧೃತಿಯ ರೂಮ್ನಲ್ಲಿ ಮೀನಿನ ಫುಡ್ ಇತ್ತು, ಅದನ್ನು ಚೆಲ್ಲಿ ಹಾಕಿ ಬಿಟ್ಟ ಅವನು. ಮತ್ತು ಧೃತಿ ಅದನ್ನು ಎತ್ತಿ ಇಟ್ಟದ್ದು. ಅದು ಅವನು ಹಾಗೆ ಕಿತಾಪತಿ ಏನಾದರೂ ಮಾಡ್ತಾನೆ ಇರ್ತಾನೆ. ಮತ್ತು ವಾಪಸ್ 2ನೇ ರೌಂಡು ಇಡ್ಲಿ ಬೇಯಲಿಕ್ಕೆ ಇಟ್ಟೆ. ಇನ್ನೊಂದು ರೌಂಡಿಗೆ ಆಗುವಷ್ಟು ಹಿಟ್ಟು ಉಳಿದಿತ್ತು. ಧೃತಿ ಸಂಜೆ ಬಂದ ಮೇಲೆ ಒಂದು 2 ಮ್ಯಾಗಿಗೆ 3 ಚೀಸ್ ಹಾಕಿ ಬೇಯಿಸಿದ್ಲು. ನಾನು ಕೃಷ್ಣ ಧೃತಿ ಎಲ್ಲ ತಿಂದೆವು. ಆಮೇಲೆ ಶ್ರೀ ನಿದ್ದೆ ಮಾಡಿದರು. ಶ್ರೀಗೆ ಎಲ್ರಿಗೂ ಮತ್ತು ಟೀ ಮಾಡಿ ಕೊಟ್ಟೆ. ಅವರು ಕುಡಿದು ಮತ್ತು ಪೂಜೆಗೆ ಹೊರಟರು. ಸಂಜೆ ಪೂಜೆಗೆ ಹೋದದ್ದು. ಹಾಗೆ ಮತ್ತು 5:55 ಬಟ್ಟೆ ಒಣಗಿ ಹಾಕಿದೆ ನಾನು. ರಾತ್ರಿ ನೋಡಿದರೆ ಧೃತಿ ಸ್ವಲ್ಪ ಹೊಟ್ಟೆ ನೋವಾಗ್ತದೆ ಅಂತ ಹೇಳಿದ್ಲು. ಅವಳು ಮೇಲಿನ ರೂಮಿಗೆ ಓದ್ಲಿಕ್ಕೆ ಹೋಗಿದ್ಲು. ಅಲ್ಲೇ ಪುಸ್ತಕ ಬಿಟ್ಟು ಬಂದಿದ್ಲು. ಹಾಗಾಗಿ ಮಲಗಿಕೊಂಡು ಕೂಡ ಓದಲಿಕ್ಕಾಗಲಿಲ್ಲ. ಆಮೇಲೆ ಸ್ವಲ್ಪ ಲೇಟಾಗಿ ಬಟ್ಟೆ ತಂದದ್ದು ಮೇಲಿನಿಂದ ಅವಳು. ಆಮೇಲೆ ಅವಳಿಗೆ ಹೊಟ್ಟೆ ನೋವಿಗೆ ಜೀರಿಗೆಲ್ಲ ಕೊಟ್ಟೆ, ಆದರೂ ಕಮ್ಮಿ ಆಗಲಿಲ್ಲ ಅಂತ ಹೇಳಿದ್ಲು. ಅವಳ ಯೂನಿಫಾರ್ಮ್ನ ಬೆಲ್ಟ್ ಉಂಟಲ್ಲ, ಅದು ಹೊಟ್ಟೆಗೆ ಟೈಟ್ ಆಗ್ತದಂತೆ, ಹಾಗಾಗಿ ಸಹ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳಿದ್ಲು. ಮತ್ತು ಇಡ್ಲಿಗೆ ನಾನು ಇವತ್ತಿಗೂ ನಾಳೆಗೂ ಆಗುವ ಹಾಗೆ ಸಾಂಬಾರು ಮಾಡೋಣ ಅಂತ ಹೇಳಿ ಹೊರಟೆ, ಆಯಿತಾ. ಅದು ಸಾಂಬಾರು ಮಾಡಿದೆ, ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು. ಪದಾರ್ಥ ಮಾಡುವಾಗ ಇದು ಕೃಷ್ಣ ಬಂದು ಅಂದರೆ ತೆಂಗಿನಕಾಯಿ ಹಿಡಿಯುವಾಗ ಆಗಾಗ ಬಂದು ತೆಂಗಿನ ತುರಿ ಕೇಳ್ತಾ ಇದ್ದ, ಕೊಟ್ಟೆ. ಮತ್ತು ನೀರು ಸಹ ಕೇಳ್ತಾ ಇದ್ದ, ಕೊಟ್ಟೆ. ಅದು ಸಹ ಕುಡಿತಾ ಇದ್ದ. ಅದವನಿಗೆ ಸ್ವಲ್ಪ ಅಭ್ಯಾಸ ತೆಂಗಿನ ತುರಿ ಎಲ್ಲ ತಿಂದು. ಹಾಗೆ ಮತ್ತು ಸೆಕೆಗೆಲ್ಲ ನೀರು ಆಗಾಗ ಬೇಕಾಗ್ತದಲ್ಲ, ಕೇಳ್ತಾ ಇರ್ತಾನೆ. ಮತ್ತು ಶ್ರೀ ಎಲ್ಲ 9 ಗಂಟೆಗೆಲ್ಲ ಬಂದರು. ಧೃತಿ ಯಾವಾಗಲೂ ಹಾಗೆ ಅವಳ ಅಪ್ಪನಿಗೆ ಕಾಯ್ತಾ ಇರ್ತಾಳೆ. ಆಮೇಲೆ ಧೃತಿ ಅವಳ ಅಪ್ಪ ಬಂದ ಮೇಲೆ ಮೇಲಿಂದ ಪುಸ್ತಕ ತಂದು ಓದಲಿಕ್ಕೆ ಶುರು ಮಾಡಿದ್ಲು. ಶ್ರೀ ಹತ್ರ ನಾನು ಜ್ಯೂಸ್ ತರಲಿಕ್ಕೆ ಹೇಳಿದೆ. ಅಂದರೆ ಅವರು ಮತ್ತೆ ಬಂದು ಹೋಗಬೇಕಷ್ಟೇ ಅಂತ ಹೇಳಿದರು. ಇಲ್ಲೇ ಊರಿನ ಸುತ್ತಮುತ್ತ ಪೂಜೆ ಇದ್ದ ಕಾರಣ, ಪೇಟೆಯಿಂದ ಬಂದದ್ದಲ್ಲ ಅವರು, ಇಲ್ಲಿ ಮನೆಗೆ ಮುಟ್ಲಿಕ್ಕಾಗುವಾಗ ಫೋನ್ ಮಾಡಿದ್ದವರು. ಹಾಗಾಗಿ ಮನೆಗೆ ಬಂದು ಹೋಗಿ ಮತ್ತೆ ಇದು ಎಳ್ಳಿನ ಜ್ಯೂಸ್ ತರ್ತೇನೆ ಅಂತ ಹೇಳಿದರು. ಅದನ್ನು ತನ್ನಿ ಅಂತ ಹೇಳಿದೆ ನಾನು. ಭಯಂಕರ ಸೆಕೆ ಆಯಿತಾ. ಅದು ಎಳ್ಳು ಸಹ ತನ್ನಿ ಅಂತ ಹೇಳಿದೆ. ನಮಗೆ ಬೆಲ್ಲ ಉಂಟು ಮತ್ತು ಹಾಲು ಬೇಕಾಗ್ತದಲ್ಲ, ಹಾಗೆ ಹಾಲು ಎಳ್ಳು ತನ್ನಿ ಅಂತ ಹೇಳಿದೆ. ಮತ್ತು ಎಳ್ಳಿನ ಜ್ಯೂಸ್ ತನ್ನಿ ಅಂತ ಹೇಳಿದೆ. ಹಾಗೆ ಹೊರಟು ಹೋದರು. ಎಂಥ ಸೆಕೆ. ನಾನು ಈಗ ರಾತ್ರಿ ಸ್ನಾನ ಮಾಡುವಂತ ಹೇಳಿದರೆ ಅದು ನನಗೆ ತೇಗಿನ ದಮ್ಮಿನ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಅದಕ್ಕೆ ನಾನು ರಾತ್ರಿ ಸ್ನಾನ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ನಾಳೆ ಬೆಳಿಗ್ಗೆ ಸ್ನಾನ ಮಾಡಬೇಕು. ಎಂಥ ಸೆಕೆ ತಡೆಯುವುದಿಲ್ಲ ಅಂತ. ಮನೆಯಲ್ಲಿ ಎಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋದು, ಕೆಲವಾಗ್ತದೆ ಕೆಲವಾಗುವುದಿಲ್ಲ. ಎಂಥ ಕಷ್ಟ ಆಗ್ತದೆ ಗೊತ್ತಾ.
ಅದಂದರೆ ಅದರಲ್ಲೇ ಡೈಲಿ ನಮಗೆ ಅದೇ ಟೆನ್ಷನ್ ಆಗ್ತದೆ, ಆ ಕೆಲಸ ಆಗಲಿಲ್ಲ, ಈ ಕೆಲಸ ಆಗಲಿಲ್ಲ, ಅದು ಒತ್ತಾರೆ ಮಾಡಲಿಲ್ಲ, ಇದು ಒತ್ತಾರೆ ಮಾಡಲಿಲ್ಲ, ಅದೇ ತಲೆಯಲ್ಲಿ ಓಡ್ತಾ ಇರ್ತದೆ. ಹೌಸ್ ವೈಫ್ ಆದರೆ ಅದೊಂದು ಕಷ್ಟ ಆಯಿತಾ, ಮನೆಯಲ್ಲಿರೋದನ್ನೆಲ್ಲ ನೋಡಿ ನೋಡಿಯೇ ತಲೆ ಹಾಳಾಗ್ತದೆ. ಅದರಲ್ಲಿ ಈ ಮಕ್ಕಳ ಉಪದ್ರ ಬೇರೆ, ಒಂದೊಂದು ಬಿಸಾಡಿಕೊಂಡು ಹಾಳು ಮಾಡಿಕೊಂಡು 1,000 ಕೆಲಸ ಇರ್ತದೆ ಮನೆಯಲ್ಲಿ, ಒಂದೆರಡಲ್ಲ. ಹೊರಗೆ ದುಡಿಯುವವರಿಗೆ ಅವರದೊಂದು ಕಷ್ಟ ಆದರೆ, ಶಾಲೆಯಲ್ಲಿ ಕಲಿಯುವವರಿಗೆ ಅವರದೊಂದು ಕಷ್ಟ, ಮನೆಯಲ್ಲಿರುವವರಿಗೆ ಮನೆಯದ್ದು ಕೆಲಸದೊಂದು ಚಿಂತೆ. ಹಾಗೆ ಎಲ್ರಿಗೂ ಚಿಂತೆ ಕಷ್ಟ ತಪ್ಪಿದ್ದಲ್ಲ ಅಲ್ವಾ. ಮಧ್ಯಾಹ್ನ ನಿದ್ದೆಯಿಂದ ಎದ್ದಾಗ ಒಮ್ಮೆ ಫುಲ್ ಫ್ರೆಶ್ ಫೀಲಿಂಗ್ ಬಂತು, ತುಂಬ ಖುಷಿಯಾಯಿತು. ಸಂಜೆ ತನಕ ಆರಾಮಾಗಿದ್ದೆ. ಆಮೇಲೆ ವಾಪಸ್ ಟೆನ್ಷನ್ ಶುರುವಾಯಿತು, ಕೆಲಸ ಆಗಲಿಲ್ಲ ಅಂತ. ಪಾತ್ರೆ ತೊಳಿಲಿಕ್ಕೆ ಬಾಕಿ ಉಂಟು, ಆದರೂ ತೊಂದರೆ ಇಲ್ಲ, ಅಡುಗೆ ಮಾಡುವುದೇಳಿ ಅಡುಗೆ ಮಾಡಿದೆ. ಇವತ್ತು ಇದೆ ಇಡ್ಲಿ ಮತ್ತು ಸೌತೆ ಸಾಂಬಾರು ಸಹ ಫಸ್ಟಿಗೆ ಚಟ್ನಿ ಮಾಡುವ ಅಂತ ಅಂದ್ಕೊಂಡೆ, ಆಮೇಲೆ ಬೇಡ ಸೌತೆ ಹೇಗೂ ಇದೆ ಅದನ್ನೇ ಸಾಂಬಾರು ಮಾಡುವ ಅಂತ. ಇನ್ನು ನಾಳಿದ್ದು ಏನಾದರೂ ಮಾಡಬೇಕಂದ್ರೆ ತರಕಾರಿ ತಂದಾಗಬೇಕಷ್ಟೇ. ಸೌತೆ ಮಾತ್ರ ಇದ್ದದ್ದು, ಅರ್ಧ ಸೌತೆ. ನಿನ್ನೆ ಅಂದರೆ ಬೋಳು ಸಾರು ಮಾಡಿದ್ರಲ್ಲ, ಅದರದ್ದು ಅರ್ಧ ಸೌತೆ ಇತ್ತು, ಅದರದ್ದು ಸಾಂಬಾರು ಮಾಡಿದ್ದು ನಾನು. ಕೃಷ್ಣ ನೋಡಿ ನನಗೆ ಬಟ್ಟೆ ಒಣಗಾಕ್ಲಿಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ, ಒಂದೊಂದು ತಂದು ಕೊಡ್ತಾನೆ, ಅದೊಂದು ಖುಷಿ ಆಗ್ತದೆ. ಅವನು ಹಿಂದೆನೇ ಇರ್ತಾನೆ. ಅವನು ಹೇಗೆ ಗೊತ್ತಾ, ನಾನು ಒಬ್ಬಳೇ ಇರುವಾಗ ನನ್ನ ಹಿಂದೆ ಇರ್ತಾನೆ, ಧೃತಿ ಬಂದರೆ ಧೃತಿಯ ಹಿಂದೆ ಹೋಗೋದು, ಆಮೇಲೆ ಶ್ರೀ ಇದ್ದರೆ ಅವರ ಹಿಂದೆ ಹೋಗ್ತಾನೆ. ಹಾಗೆ ಈ ಧೃತಿಗಂತೂ ಅವನು ಹೊಡಿತಾನೆ ಇರೋದು. ನನಗೆ ಹೊಡಿಲಿಕ್ಕೆ ಬರೋದಿಲ್ಲ ಅಷ್ಟಾಗಿ, ಅವಳಿಗೆ ಹೊಡೆಯುವುದೆಲ್ಲ ಜಾಸ್ತಿ. ಅವರ ಅಂದರೆ ಚಿಕ್ಕ ಏಜ್ ಅಂತಲ್ಲ ಎಂಥದ್ದು, ಅವರಿಬ್ಬರ ನಡುವೆ ಹೊಂದಾಣಿಕೆನೇ ಆಗೋದಿಲ್ಲ. ಅವಳು ತಡ್ಕೊಳ್ತಾಳೆ ಅವನು ಹೊಡೆಯುವುದನ್ನೆಲ್ಲ, ಆದರೂ ಕೂಡ ಬೇಜಾರಾಗ್ತದೆ, ಎಂತಕ್ಕೆ ಹೊಡೆದುಕೊಳ್ಳೋದು ಅಂತ. ಗಂಡು ಮಕ್ಕಳು ಹಾಗೆ ಅಲ್ಲ, ಹೊಡೆಯುವುದೆಲ್ಲ ಜಾಸ್ತಿ, ಹಾಗೆ ಬೇಜಾರಾಗ್ತದೆ ಹೊಡೆಯುವಾಗ. ಮತ್ತು ಎಂತ ಮಾಡೋದು. ತುಳಸಿ ಕಟ್ಟೆದ್ದು ಅದು ತುಳಸಿ ಗಿಡವನ್ನು ಕೃಷ್ಣ ಮುರಿದಾಕಿದ್ದಾನೆ, ಅದನ್ನಿನ್ನು ಹೊಸತು ತರಬೇಕಷ್ಟೆ. ಶ್ರೀ ಹತ್ರ ಹೇಳಬೇಕು, ಅಲ್ಲಿ ನಮ್ಮ ಮನೆಯಲ್ಲಿ ಎಲ್ಲಿ ಸಹ ಸುತ್ತ ಹೊರಗಡೆ ತುಳಸಿ ಗಿಡ ಇಲ್ಲ, ತಂದಾಗಬೇಕು ಯಾರ ಮನೆಯಿಂದಾದರೂ. ನಾನು ಸಂಜೆ ಹೊತ್ತಿಗೆಲ್ಲ ಬಟ್ಟೆ ಒಣಗಾಕೋದಲ್ಲ ಅದು, ಮತ್ತು ಮರುದಿವಸ ಬಿಸಿಲಿಗೆ ಒಣಗಲಿ ಅಂತೇಳಿ ಬಿಡೋದು ನಾನು. ಇಲ್ಲದ್ರೆ ರಾತ್ರಿ ತೆಗಿಬೋದು. ರಾತ್ರಿ ತೆಗೆದ್ರೆ ಏನಾಗ್ತದೆ ಗೊತ್ತುಂಟ, ಕೆಲವು ಬಟ್ಟೆ ಒಣಗಿರೋದಿಲ್ಲ, ಕೆಲವು ಬಟ್ಟೆ ಒಣಗಿರ್ತದೆ. ಅದಕ್ಕೆ ಮರುದಿವಸವೇ ತೆಗೆಯುವ ಅಂತ ದಿನಕ್ಕೆ ಒಂದು ಲೆಕ್ಕ ಹಾಕಿ ಒಗಿತಾ ಇದ್ದೇನೆ. ಅಂದರೆ ಎಲ್ಲ ಹಾಲಲ್ಲಿ ಬಿದ್ದುಕೊಂಡುಂಟು ಬಟ್ಟೆ, ಅದಕ್ಕೆ ದಿನಕ್ಕೆ 30 ಬಟ್ಟೆಯಾಗಿ ಒಗೆಯೋದು. ಅದೊಂದು ಅಂದಾಜು ಆಗ್ತದೆ. ಈಗ ಒಂದು 4-5 ದಿವಸ ಆಯಿತು ಅಂತ, ಹಾಗಾದರೆ ಎಷ್ಟು ಬಟ್ಟೆ ಇರ್ಬೋದಲ್ಲ. ಧೃತಿಯ ಎಕ್ಸಾಮ್ ಮುಗಿಯುವ ಹೊತ್ತಿಗೆ ಎಲ್ಲ ಬಟ್ಟೆ ಒಗ್ದಾಗಿ ಆಗಬೇಕು. ಆಮೇಲೆ ಬಟ್ಟೆ ಎಲ್ಲ ಇಟ್ಕೊಂಡು ಟೂರ್ ಹೋಗೋದು. ಒಮ್ಮೊಮ್ಮೆ ಯೂಟ್ಯೂಬ್ ವೀಡಿಯೋ ಮಾಡೋದು ಬೇಡ ಅಂತ ಅನಿಸ್ತದೆ. ಅಂದರೆ ತುಂಬ ನಾಚಿಕೆ ಸ್ವಭಾವ ನನಗೆ, ಯೂಟ್ಯೂಬ್ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ಕೆಲವೊಮ್ಮೆ, ವ್ಯೂಸ್ ಸಹ ಕಮ್ಮಿ ಅಲ್ಲ. ಆದರೆ ಅದು ಬರಲಿಕ್ಕೆ ಶುರುವಾದರೆ ಮತ್ತೆ ಒಳ್ಳೆ ವ್ಯೂಸ್ ಬರ್ತದೆ. ಹಾಗೆ ಈಗ ಕಮ್ಮಿ ವ್ಯೂಸ್ ಇರುವ ಕಾರಣ ನನಗೆ ಚೇಂಜಸ್ ಮಾಡ್ಕೊಳ್ಳಿಕ್ಕೂ ಸುಲಭ. ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಮಾಡಬೇಕು ಅಂತೇಳಿ ಕೆಲವು ಐಡಿಯಾ, ಯೂಟ್ಯೂಬ್ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಗ್ತದೆ. ಅಂದರೆ ನಾವು ಮಾಡುವ ಕೆಲಸವನ್ನು ನಾವು ಬೇರೆಯವರಿಗೆ ತೋರಿಸ್ತೇವಲ್ಲ, ಆಗ ಒಂದು ಹೆಮ್ಮೆ ಆಗ್ತದೆ, ನಾವು ಎಷ್ಟು ಕೆಲಸ ಮಾಡ್ತೇವೆ ಮನೆಯಲ್ಲಿ ಅಂತ. ನನಗೆ ಸಹ ಆಶ್ಚರ್ಯ ಆಗ್ತದೆ, ನಾನು ಇಷ್ಟೆಲ್ಲ ಕೆಲಸ ಮಾಡಿದರೂ ಯಾರು ಅಂದರೆ ಗಮನಿಸೋದಿಲ್ಲ ಅಂತ. ಆದರೆ ಯೂಟ್ಯೂಬ್ ವೀಡಿಯೋ ಮಾಡುವಾಗ ಎಲ್ಲರೂ ಗಮನಿಸ್ತಾರಲ್ಲ ಅಂತೇಳಿ ಒಂದು ಖುಷಿ ಆಗ್ತದೆ. ಮತ್ತು ಅನಿಸಿದ್ದನ್ನೆಲ್ಲ ಹೇಳ್ಬೋದು, ನಮ್ಮ ಡೈಲಿ ಲೈಫ್ ತೋರಿಸ್ಬೋದು. ಕೆಲವರಿಗೆ ಇಷ್ಟ ಆಗ್ಬೋದು ನಮ್ಮ ಲೈಫ್ ನೋಡಿ, ಕೆಲವರಿಗೆ ತಪ್ಪು ಕಾಣಿಸ್ಬೋದು, ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟದ್ದು. ಆದರೆ ಕೆಲವರು ತುಂಬ ಇಷ್ಟಪಡುವವರು ಸಹ ಇರ್ತಾರೆ, ಎಲ್ಲರ ಮನಸ್ಸು ಒಂದೇ ಥರ ಇರೋದಿಲ್ಲಲ್ಲ. ಕೆಲವರಿಗೆ ನಮ್ಮ ಲೈಫ್ ನೋಡಿ ನಮ್ಮ ಬಗ್ಗೆ ಗೊತ್ತಿಲ್ಲದ ವಿಷಯಗಳೆಲ್ಲ ಕೆಲವು ಗೊತ್ತಾಗ್ತದೆ. ಹಾಗೆ ಅಂದರೆ ತಪ್ಪು ಕಲ್ಪನೆ ಇದ್ದದ್ದು ಸರಿ ಕಲ್ಪನೆ ಆಗ್ಬೋದು, ಅಥವಾ ಸರಿ ಕಲ್ಪನೆ ಇದ್ದದ್ದು ಸಹ ತಪ್ಪು ಕಲ್ಪನೆ ಆಗ್ಬೋದು, ಅದು ಅವರವರಿಗೆ ಬಿಟ್ಟದ್ದು. ಕೃಷ್ಣ ನೋಡಿ ನಾನು ಶಂಖ ಊದ್ತೇನಲ್ಲ, ಹಾಗೆಯೇ ಊದ್ತಾ ಇದ್ದ. ಫಸ್ಟಿಗೆ ಅದೇ ಊದಿದ್ದನ್ನು ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅವನು ಊದದೇ ಇರುವಾಗ ಖಾಲಿ ಇಟ್ಕೊಂಡಿರುವಾಗ ವೀಡಿಯೋ ಮಾಡಿದ್ದು. ಅವನು ಮಕ್ಕಳು ನೋಡಿ ನಮ್ಮನ್ನು ನೋಡಿ ಅನುಕರಣೆ ಮಾಡ್ತಾರೆ ಅಂತ. ಟಿ ವಿದು ರೀಚಾರ್ಜ್ ಮುಗ್ದಿದೆ. ನನಗೆ ಆಶ್ಚರ್ಯ ಆಗ್ತದೆ, ಇಷ್ಟು ಬೇಗ ಮುಗೀತಾ ಅಂತ. ಮೊನ್ನೆ ರೀಚಾರ್ಜ್ ಮಾಡಿಸಿದಷ್ಟೇ ಅಂತ, ಅಷ್ಟು ಪಕ್ಕ 1 ತಿಂಗಳಾಯ್ತಾ ಅಂತ ಅನಿಸ್ತದೆ. ಶ್ರೀಗೆ ತುಂಬ ಕಾಲ್ ಮಾಡಿದೆ ರೀಚಾರ್ಜ್ ಮಾಡಲಿಕ್ಕೆ ಹೇಳಲಿಕ್ಕೆ, ಅವರು ಬ್ಯುಸಿ ಇದ್ದರು, ತೆಗಿಲಿಲ್ಲ, ಪೂಜೆಯಲ್ಲಿದ್ದರು. ಇಡಿಸಿಲ್ಲ ಸೂಪರಾ ಇಂಚಿಸಿಲ್ಲ ನೀ. ಎಂತ ಇಡ್ಲಿ ತಿನ್ನೋದಾ? ಇಡ್ಲಿ ಕಣ, ಇಡ್ಲಿ. ತಲೆ ಮುದ ಕವರ್ಗೆ ತಿನ್ನೋದ?
ಇಡ್ಲಿನ ತಟ್ಟೆಯಲ್ಲಿ ಅಂದರೆ ಪಾತ್ರೆಯಲ್ಲಿ ತಪ್ಪಲೆಯಲ್ಲಿ ಹಾಕಿಟ್ಟೆ ತೆಗೆದು. ನಾಳೆಗೆ ಸಾಯಿತು ಧೃತಿಗೆ ಬೆಳಿಗ್ಗೆ ಬೇಗ ಹೋಗುವಾಗ. ಸಾಂಬಾರು ಸಹ ಈಗ ಉಂಟಲ್ಲ. ಧೃತಿ ರಾತ್ರಿ ಈಗ ತಿಂದ್ಲು ಸ್ವಲ್ಪ, ನಾನು ತಿನ್ಲಿಕ್ಕೆ ಹೋಗಲಿಲ್ಲ, ಅಂದರೆ ನನಗೆ 9 ಗಂಟೆ ನಂತರ ತಿಂದರೆ ಆಗೋದಿಲ್ಲ. ಈಗ ಜ್ಯೂಸ್ ಕುಡಿಲಿಕ್ಕೂ ಹೆದರಿಕೆ ಆಗ್ತದೆ, ಅಂದರೆ ರಾತ್ರಿ ಎಡೆಯಲ್ಲಿ ಎಚ್ಚರಿಕೆ ಆಗ್ತದೆ. ಮತ್ತು ನೋಡಿ ಸಾಂಬಾರು ಮಾಡಿದೆ ಸೌತೆ. ನಿನ್ನೆ ಬೋಳ್ ಸಾರು ಅವ್ರು ಮಾಡಿದರು, ಸೌತೆ ಸಾಂಬಾರು ನಾನು ಮಾಡಿದೆ. ಇದು ಧೃತಿಗೆ ಬೆಳೆಸಿಕೊಟ್ಟದ್ದು, ಅದು ಹುಡಿ ಹುಡಿ ಮಾಡಿದ್ದು ಕೃಷ್ಣನಿಗೆ, ಆಗ ಅವನು ಉಳಿಸಿಟ್ಟದ್ದು. ಓಕೆ ಬಾಯ್.